ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಲವ್ ನೋಟ್ಸ್ದಾಗಿರುತ್ತೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಬ್ರೇಕಪ್ ಆದಮೇಲೆ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಸೀಕ್ರೆಟಿವ್ ಆಗಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೂ ನಿಮ್ಮ ಪ್ರೀತಿ ಬಗ್ಗೆ ಯಾವ ಭಾವನೆನ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ರೀಡಿಂಗ್ ಆಗಿರೋದ್ರಿಂದ ಈ ಒಂದು ರೀಡಿಂಗ್ನ ಶುರು ಮಾಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ಈ ವಿಡಿಯೋನ ನೋಡ್ತೀರೋ ಆವಾಗ ರೆಸೊನೇಟ್ ಮಾಡ್ಕೊಬೋದು. ಬನ್ನಿ ನೋಡೋಣ. ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರೋವಂಥದ್ದು ನಿಮ್ಮನ್ನು ಬಿಡೋದಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಈ ರಿಲೇಷನ್ಶಿಪ್ನ ಬಿಡೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಅನ್ನಿಸ್ತಾ ಇರೋವಂಥದ್ದು ನಿಮ್ಮ ಒಂದು ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಆಗಿದೆ. ಎಲ್ಲೋ ಒಂದು ಕಡೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಇಬ್ಬರು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಬಂದು ನಿಮ್ಮ ಸಂಬಂಧ ಹಾಳು ಮಾಡಿರೋವಂಥದ್ದು. ಇದನ್ನು ನೀವು ಬೇರೆ ರೀತಿ ಯೋಚನೆ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮ ಸಂಬಂಧನ ನೀವು ಬಿಟ್ಟಿರೋವಂಥದ್ದು, ಬ್ರೇಕಪ್ ಮಾಡ್ಕೊಂಡಿರೋವಂಥದ್ದು. ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ವಿಚಾರಗಳನ್ನ ನಿಮಗೆ ಹೇಳೋದಕ್ಕೆ ಅವರು ತುಂಬ ಮುಜುಗರ ಪಟ್ಕೊತಾ ಇದ್ದಾರೆ, ತುಂಬ ಸಂಕೋಚ ಪಟ್ಕೊತಾ ಇದ್ದಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋವಂಥದ್ದು. ಹಾಗೆಯೇ ಇಲ್ಲಿ ನೀವು ಯೋಚನೆ ಮಾಡ್ತಾ ಇರೋವಂಥದ್ದು, ಆ ವ್ಯಕ್ತಿ ನನ್ನನ್ನು ಚೀಟ್ ಮಾಡಿದ್ದಾರೆ, ಡೋಂಟ್ ಚೀಟ್ ಮೀ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ನಾನು ಚೀಟ್ ಮಾಡಿಲ್ಲ ನಿಮಗೆ ಅಂತ, ನೀವೇ ನನ್ನ ಜೀವನ ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು ಆ ವ್ಯಕ್ತಿ. ಆ ವ್ಯಕ್ತಿದು ನಿಜವಾದ ಪ್ರಾಮಾಣಿಕವಾದ ಪ್ರೀತಿ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ ಬ್ರೇಕಪ್ ಆಗಿದ್ದರೂ ಕೂಡ ಅವರು ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋವಂಥದ್ದು. ನೀವು ಎಲ್ಲಿದ್ದರೂ ತುಂಬ ಖುಷಿಯಾಗಿರಿ ಅಂತ ಯೋಚನೆ ಮಾಡ್ತಾ ಇರೋದು. ನಿಮ್ಮ ಯಾವುದೇ ಕಷ್ಟದಲ್ಲೂ ಕೂಡ ನಾನು ಇರ್ತೀನಿ, ನನ್ನನ್ನು ಮರಿಬೇಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಇಶ್ಯೂಯಿಂದ ನಿಮ್ಮ ಜೀವನದಲ್ಲಿ ಬ್ರೇಕಪ್ ಆಗಿರೋವಂಥದ್ದು. ಇಲ್ಲಿ ನಿಮ್ಮ ವಾಯ್ಸ್ನ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ವಾಯ್ಸ್ನ ಅವರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಅಂದರೆ ಅವ್ರಿಗಿಷ್ಟ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಗುಡ್ ನ್ಯೂಸ್ನ ತಂದುಕೊಡ್ತಾ ಇದ್ದಾರಂತೆ. ನಿಮಗೆ ಕೊಡೋವಂಥ ಗುಡ್ ನ್ಯೂಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನು. ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಅಂತ ಬರ್ತಾ ಇದೆ. ನಿಮ್ಮಿಬ್ಬರ ಸಂಬಂಧ ಈಗಿಂದಲ್ಲ, ಪಾಸ್ಟ್ ಲೈಫಿಂದನೂ ಬಂದಿರೋ ಅಂಥ ಒಂದು ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಅವರು ಅಟೆನ್ಷನ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ಅವ್ರು ಕೇಳ್ತಾ ಇರೋಂಥದ್ದು, ನಿಮ್ಮ ಒಂದು ಅಟೆನ್ಷನ್ ನನ್ನ ಕಡೆಗೆ ಬೇಕು ಅಂತ ಅವ್ರು ಹೇಳ್ತಾ ಇರೋವಂಥದ್ದು. ನಮ್ಮ ಇಬ್ಬರ ಈ ಸಂಬಂಧ ಏನಿದೆ ಇದು ಸ್ವರ್ಗದಲ್ಲೇ ನಿಶ್ಚಯ ಆಗಿರೋವಂಥದ್ದು. ನಾನು ಮಾಡಿರೋಂಥ ತಪ್ಪನ್ನ ಪ್ಲೀಸ್ ಫರ್ಗಿವ್ ಮಾಡಿ ಅಂತ ಹೇಳ್ತಾ ಇರೋವಂಥದ್ದು. ನಿಮಗೇನಾದರೂ ನನ್ನ ಕಡೆಯಿಂದ ಬೇಜಾರಾಗಿದ್ದರೆ ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳ್ತಾ ಇದ್ದಾರೆ. ಟ್ರಸ್ಟ್ ಮೀ ಅಂತ ಕೇಳ್ತಾ ಇರೋವಂಥದ್ದು. ಪ್ಲೀಸ್ ನನ್ನ ಸಂಬಂಧದಲ್ಲಿ ನಂಬಿಕೆನೇ ಇಡಿ, ನಾನು ನಿಮಗೆ ಚೀಟ್ ಮಾಡಿಲ್ಲ ಅಂತ ಹೇಳ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧಕ್ಕೆ ಆ ಸ್ಪಿರಿಚುವಲ್ ಲಿಂಕ್ ಅನ್ನೋದಿದೆ. ನಾನು ಅವಾಗಲೇ ಹೇಳ್ದಂಗೆ ನಿಮ್ಮಿಬ್ಬರದು ಒಂದು ಕಾರ್ಮಿಕ್ ಕನೆಕ್ಷನ್ ಆಗಿದೆ. ನಿಮ್ಮ ಇಬ್ಬರ ಸಂಬಂಧ ಏನಿದೆ ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಸಂಬಂಧದಲ್ಲಿ ಆ ಸ್ಪಿರಿಚುವಲ್ ಲಿಂಕ್ ಅನ್ನೋದು ಕಾಣಿಸ್ತಾ ಇದೆ. ಅವ್ರು ಹೇಳ್ತಾ ಇರೋವಂಥದ್ದು, ನೀವು ಇಲ್ದಿರ ನಾನು ಜೀವನನೇ ಮಾಡೋದಕ್ಕಾಗಲ್ಲ, ನೀವು ನನ್ನ ಲೈಫ್ಗೆ ತುಂಬಾ ಮುಖ್ಯ, ನಾನು ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ಕೊತಾ ಇದ್ದೀನಿ, ನಾನು ಯಾವಾಗ ನೀವು ಕಾಲ್ ಮಾಡ್ತಿದ್ದೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರ ಒಂದು ಮೆಮೊರೀಸಲ್ಲಿ ನೀವು ಹಾಗೆ ಉಳ್ಕೊಂಡಿದ್ದೀರಾ. ನಿಮ್ಮ ಜೊತೆ ಕಳೆದಂಥ ಎಲ್ಲ ದಿನಗಳನ್ನ ಅವರು ಮತ್ತೆ ಮತ್ತೆ ರೀಕಾಲ್ ಮಾಡ್ಕೊತಾ ಇರೋವಂಥದ್ದು.
ನೋಡಿ ನೆಕ್ಸ್ಟ್ ವಿತಿನ್ 3 months ಅಷ್ಟರಲ್ಲಿ ನಿಮ್ಮ ಇಬ್ಬರ ಸಂಬಂಧ ಮತ್ತೆ ರಿಯೂನಿಯನ್ ಆಗೋವಂಥದ್ದು. ನೀವು ಇಗ್ನೋರ್ ಮಾಡ್ತಾ ಇರೋವಂಥದ್ದು, ಅವ್ರ ಕಾಲ್ಗೆ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಆದರೆ ನೀವು ಅವ್ರ ಕಾಲ್ನ ಅವ್ರ ಮೆಸೇಜನ್ನ ಇಗ್ನೋರ್ ಮಾಡ್ತಾ ಇರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನು ಮರೆಯೋದಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ನು ತುಂಬ ಕನ್ಫ್ಯೂಷನ್ಸಲ್ಲಿದ್ದಾರೆ. ಯಾವ ವಿಚಾರದಲ್ಲೂ ಕೂಡ ಅವ್ರಿಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ನಿಮ್ಮ ಬ್ರೇಕಪ್ ಆದಮೇಲೆ ಇಷ್ಟೆಲ್ಲ ವಿಚಾರಗಳು ಅವ್ರ ತಲೆಯಲ್ಲಿ ಓಡ್ತಾ ಇರೋವಂಥದ್ದು. ನನಗನ್ನಿಸ್ತಾ ಇದೆ ಈ ವ್ಯಕ್ತಿ ತುಂಬ ಪ್ರಾಮಾಣಿಕವಾಗಿದ್ದಾರೆ. ಅದಕ್ಕೆ ಬ್ರೇಕಪ್ ಆದಮೇಲೂ ಕೂಡ ನಿಮ್ಮ ಬಗ್ಗೆ ಇಷ್ಟೊಂದು ಪಾಸಿಟಿವ್ ಒಪಿನಿಯನ್ನ ಇಟ್ಕೊಂಡಿದ್ದಾರೆ ಅಂತ. ಅವರ ಜೀವನದ ಬೆಳಕು ನೀವು ಅಂತ ಅವರು ಯೋಚನೆ ಮಾಡ್ತಾ ಇರೋವಂಥದ್ದು. ನಿಮ್ಮ ಜೊತೆ ಕಳೆದಂಥ ಎಲ್ಲ ಸಮಯನ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂಥ ಸಮಯನ ಅವರು ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು. ನಿಮ್ಮ ಪರ್ಸನ್ನು ಬ್ರೇಕಪ್ ಆದರೂ ಕೂಡ ನಿಮ್ಮ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇದೆ, ಇಷ್ಟೆಲ್ಲ ಗೌರವ ಇದೆ, ನಿಮ್ಮನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ನು ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಲ್ಲಿ ತಗ್ಲಾಕೊಂಡಿರೋವಂಥದ್ದು. ಲೈಫ್ನ ತುಂಬ ಬರ್ಡನ್ನ ಫೇಸ್ ಮಾಡ್ತಾ ಇದ್ದಾರೆ. ತುಂಬ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆ ಲೈಫಲ್ಲಿ ತುಂಬ ಬರ್ಡನ್ ಅನ್ನಿಸ್ತಾ ಇದೆ. ಪ್ಲೀಸ್ ನನ್ನ ಕಾಲ್ನ ಅನ್ಬ್ಲಾಕ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಖುಷಿನ ನೀವು ಎಲ್ಲೇ ಇದ್ರೂ ತುಂಬ ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ನಿಮ್ಮ ಖುಷಿನೇ ನನಗೆ ಮುಖ್ಯ ಅಂತ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು. ಯಾವಾಗ ನೀವು ಅವ್ರಿಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನನ್ನು ನಂಬಿ ಅಂತ ಹೇಳ್ತಾ ಇರೋವಂಥದ್ದು. ನಿಮ್ಮ ಮ್ಯಾರೇಜ್ ವಿಚಾರವಾಗಿ ಮನೆಯಲ್ಲಿ ಮಾತುಕತೆ ನಡೆಸ್ತಾ ಇರೋವಂಥದ್ದು. ಆ ವ್ಯಕ್ತಿ ತುಂಬ ಪ್ರಾಮಾಣಿಕವಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ನಿಮ್ಮ ಬಗ್ಗೆ ಇಷ್ಟೊಂದೆಲ್ಲ ಪಾಸಿಟಿವ್ ಒಪಿನಿಯನ್ನ ಇಟ್ಕೊಂಡಿದ್ದಾರೆ. ನೀವು ಇಲ್ಲದೆ ನಾನು ಇರೋದಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು. ಇದೊಂದು ಕಾರ್ಮಿಕ್ ಕನೆಕ್ಷನ್ ಅಂತ ಹೇಳ್ಬೋದು. ನಿಮ್ಮ ಸಂಬಂಧಕ್ಕೆ ಒಂದಷ್ಟು ಸ್ಪಿರಿಚುವಲ್ ಲಿಂಕ್ ಇದೆ ಅಂತ ಹೇಳ್ಬೋದು. ಹಾಗೆಯೇ ಅವ್ರನ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವರು ನೀವು ಇಲ್ದಿರ ಜೀವನನೇ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇರೋವಂಥದ್ದು. ಪ್ಲೀಸ್ ನನ್ನನ್ನು ನಂಬಿ, ನನ್ನ ಸಂಬಂಧದಲ್ಲಿ ಯಾವುದೇ ಮೋಸ ಇಲ್ಲ ಅಂತ ಹೇಳ್ತಾ ಇರೋದು. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಹೇಳ್ತಾ ಇರೋದು ನನಗೆ ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ, ಯಾಕೆ ಇಷ್ಟು ಸತಿ ಕಾಲ್ ಮಾಡ್ತಾ ಇದ್ದೀರಾ ಅಂತ ನೀವು ಆ ವ್ಯಕ್ತಿಗೆ ಹೇಳ್ತಾ ಇರೋವಂಥದ್ದು. ಬಟ್ ಆ ವ್ಯಕ್ತಿ ಪ್ಲೀಸ್ ಒಂದು ಸತಿ ನನಗೆ ಅವಕಾಶ ಕೊಡಿ, ಅದು ಏನಿದೆ ಕೂತು ಮಾತುಕತೆ ಮಾಡ್ಕೊಳ್ಳೋಣ, ನನ್ನನ್ನು ನಂಬಿ, ನಂದೇನಾದರೂ ತಪ್ಪಿದರೆ ಪ್ಲೀಸ್ ಫರ್ಗ್ಯೂ ಮಾಡಿ ಅಂತ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು. ಇಲ್ಲಿ ಬ್ರೇಕಪ್ ಅಂತ ಅಂದರೆ ಸರಿಯಾದ ರೀತಿಲಿ ನಿಮ್ಮ ಇಬ್ಬರದು ರಿಲೇಷನ್ಶಿಪ್ ಏನಿದೆ ಅದು ದೂರ ಆಗಿಲ್ಲ. ನಿಮ್ಮಲ್ಲಿ ಮತ್ತು ಅವ್ರ ಮೇಲೆ ಇರೋವಂಥ ಕೋಪಕ್ಕೆ ಈ ಒಂದು ಸಂಬಂಧಕ್ಕೆ ಸದ್ಯಕ್ಕೆ ಬ್ರೇಕ್ ಸಿಕ್ಕಿದೆ ಅಷ್ಟೇ. ಬಟ್ ಫ್ಯೂಚರಲ್ಲಿ 2026 ಜಾನ್ವರಿ ಅಥವಾ ಫೆಬ್ರವರಿಲಿ ಮತ್ತೆ ನಿಮ್ಮ ಈ ಒಂದು ಸಂಬಂಧ ಮತ್ತೆ ರಿಯೂನಿಯನ್ ಅಥವಾ ರೀಕನ್ಸಿಲೇಷನ್ ಆಗುವಂಥ ಸಾಧ್ಯತೆಗಳಿದೆ. ನೋಡಿ, ನಿಮ್ಮ ಪರ್ಸನ್ ಜೊತೆ ನೀವು ಮಾತಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.